ಏನಪ್ಪ ಎಷ್ಟು ಹೊತ್ತು ಮಾಡ್ತಾಳಕಿ ಏ ಸರ್ಸು ಹೊತ್ತ ನೆತ್ತಿಗಿರೋದು ಕುರಿಗಳು ಬೀಳೋ ಟೈಮ್ ಆಗ್ಯದ ನೀ ಏನು ಮಾಡ್ಕೊತ ಕೂತಿ ಬದುಕು ಹಸ್ಕೊಂಡು ಕೂತಾವು ಕಟ್ ಇವ್ರತು ಆ್ಯಕ್ಷನ್ ಎಷ್ಟಾರ ಅವಸರ ಮಾಡ್ತೆ ಅದು ಗಾಳಿ ಒಂದ ಬಿಟ್ಟದ ಊರಿ ಒಟ್ಟ ಹತ್ತಲಾಗ್ಯದ ಅಣ್ಣಾರಿ ಕುದಿಲಾಕ್ ಬೇಕಾ ಬೇಡ ಬರೇ ಅವಸರ ಮಾಡ್ತೀನಿ ನೋಡಿ ಯಾವಾಗ ನೋಡಿದ್ರು ಆಯ್ತಾಯ್ತು ಬರೀ ಇದಾಯ್ತು ಬಾ ನಿಂದು ಆಕ್ಷನ್ ಅಲ್ಲ ಹತ್ತೊಲ್ತು ಒಲಿ ಹತ್ತೊಲ್ತು ಅದು ಹತ್ತೊಲ್ತು ಅಂತ ನನಗತ್ತಿ ಬಡ ಹೇಳು ಸ್ವಲ್ಪ ನೀಡಿ ಕೊಟ್ಟು ನನಗೆ ಹೊಟ್ಟೆ ಹಸೈತೆ ಕಟ್ ಅಲ್ಲ ಮುಂಜಾನೆ ಹಿಡಿದು ಏನು ಮಾಡಿದ್ದೀನಿ ಬಡ ಎದ್ದು ಸ್ವಲ್ಪ ಅನ್ನಕ್ಕಿಟ್ಟ ಅಲ್ಲ ಸ್ವಲ್ಪ ಹಾಲು ಪಾಲು ಕೊಟ್ಟೆ ನನಗೆ ಊಟ ಮಾಡಿ ಹೋಗಕ್ಕೆ ಟೈಮ್ ಆಗಲ್ಲ ನನಗೆ ಆಕ್ಷನ್ ಎಲ್ಲಿ ನೀಡ್ ಕೊಡು ಅಂತಿ ಅಣ್ಣನೇ ಆಗಿಲ್ಲೇನ ಅಣ್ಣ ಆಗಾಕ್ರೆ ಬೇಕಾ ಬೇಡ ಕಟ್ ಏನಂತ ಹೋಗ್ತೇನೆ ನಾನು ಅಲ್ಲೇ ಕುಂತ ಆ್ಯಕ್ಷನ್ ಆಯ್ತಾಯ್ತು ಈಗಾರ ಏನಾಗೈತೆ ತಡಿ 5 ನಿಮಿಷ ತಡಿ ಉಂಡು ಹೋಗಾಕತ್ತಿ ಅತ್ತ ಆಯ್ತಾಯ್ತು ಒಬ್ಬರ ದಿನ ಇದಾಯ್ತು ಆಕ್ಷನ್ ಅಲ್ಲ ಇವ್ರು ಯಾರು ಬರಾಕತ್ತಿರಲ್ಲ ಗಪ್ರಿ ಕಟ್ ಅಲ್ಲ ಯಾರು ಬರೋದು ಒಂದಲ್ಲ ಈ ಕಡೆ ಬರತ್ತಾರ ಹಾಳಿಲಿಂಗ ಮೋಕ್ಷಿದ್ದ ಈ ಹಾಳಿಲಿಂಗ ಸದ್ಗುರು ಮಾಳಿಂಗರಾಯ ಕ್ವಾಡೂರು ಕರಿಸಿದ್ದ ಮುಂಡ್ರಿಗೆ ಶಿವಜಾರಿ ಗಿಡದ ಮಹಿಳಾರಂಗ ಹೇಪಾಪ ಎದ್ರಪ್ಪ ಹಾಂ ಬಾಯಪ್ಪ ಎದ್ದು ಬಾಯಪ್ಪ ಎದ್ದಪ್ಪ ಯಪ್ಪ ಯಾವ್ರವ್ರು ನೀವು ಯಾರು ನಾವು ಕೊಪ್ಪಳ ಜಿಲ್ಲೆ ಕಡೆಯವ್ರಿ ಕೊಪ್ಪಳ ಜಿಲ್ಲೆದವ್ರು ಕೊಪ್ಪಳ ಜಿಲ್ಲೆ ಕಡೆಯವರು ಟಗರ್ ಜೋಗಿ ಪೂಜಾರಿಗಳು ನಾವು ಹಾಂ ಟಗರ್ ಜೋಗಿ ಪೂಜಾರಿ ಟಗರ್ ಜೋಗಿ ಪೂಜಾರಿಗಳು ಕುರಿ ಇದ್ದಲ್ಲೇ ಬರುವುದ್ರಿ ಹಾಂ ಹಾಂ ಕುರಿ ಹುಟ್ಟಿದಲ್ಲಿಗೆ ನಮ್ಮ ಜಾಯಿಂಟ್ ಕಾಯ್ಕದ ಕಾಯ್ಕದ ಕುರಿ ಇದ್ದಲ್ಲೇ ಬಂದು ಕುರಿ ಹುಟ್ಟಿದ್ದು ಮರಿ ಹುಟ್ಟಿದ್ದು ತ್ವಾಳ ಹುಟ್ಟಿದ್ದು ಹಕ್ಕಮ್ಮ ಟಗರು ಬೀರಣ್ಣ ಟಗರು ಕತಿ ಆದದ್ದು ಎಲ್ಲ ಪವಾಡದೇ ಇರ್ತದ್ರಿ ನಮ್ಮ ಬಲ್ಲಿಗೆ ಅಂದ್ರೆ ಎಲ್ಲ ಹೇಳ್ತೀರ ನೀವು ಎಲ್ಲ ಹೇಳ್ತೀವ್ರಿ ಸರಿ ಬಂದಿದ್ದು ಚಲೋ ಮಾಡಿದ್ರಿ ಏ ಅಪ್ಪ ಬೀರಪ್ಪ ಆ ಒಟ್ಟು ಕುರಿ ಬಿಡ್ನಿ ಒಂದು 5 ನಿಮಿಷ ಬಿಟ್ಟು ಹೊಕ್ಕಿನ ಬಾಯಪ್ಪ ಅಲ್ಲಿ ಕುಂದ್ರ ಬರ್ರಿ ಕಾಲನಿ ಎಲ್ಲದವು ಇಲ್ಲ ಏ ನೀನು ಬಾರ ಸ್ವಲ್ಪ ಅನ್ನ ಆಮೇಲೆ ನೋಡಕತ್ ನಡಿ ಪೂಜಾರಿಗಳು ಬಂದಾರ ಬಾ ಬಾಯಪ್ಪ ಬಾ ಆಕ್ಷನ್ ಏಯಪ್ಪ ಬರ್ರಿ ಏ ನೋಡು ಯಾರು ಬಂದರು ಬಾಯಪ್ಪ ಬಾ ಬಾ ಬಂದಿವ್ರಿ ಯಾವತ್ತು ಏನು ರಾಸ ಕಟ್ ಕುಂದ್ರಿ ಅಪ್ಪ ಕುಂದ್ರಿ ಏ ಬಾರ ಕುಂದ್ರ ಬಾ ಹಾಂ ಹಾಂ ಕುಂದ್ರಿ ಅಣ್ಣರ ಕುಂದ್ರ ಹಾಂ ಹಾಂ ನೋಡಪ್ಪ ಸ್ಟಾರ್ಟಿಂಗ್ ತೊಗೋಣ ಹಾಲು ಮತ್ತು ಕುರುಬದೊಳಗ ತಡಿ ಅವ ಆ್ಯಕ್ಷನ್ ಅಂತ ನಾವಾಗ ಹಾಲು ಮತ್ತು ಕುರುಬದೊಳಗ ನೋಡಪ್ಪ ಆಗಿನ ಕಾಲಕ್ಕೆ ಪಾರ್ವತಿ ಪರಮಾತ್ಮ ಇಬ್ಬರು ಪಗಡಿ ಆಡುತ್ತಾಗಪ್ಪ ಹಾಂಪ್ಪ ಪಗಡಿ ಆಡುತ್ತಾಗ ಏನ್ ಮಾಡಿಬಿಟ್ರು ಪಾರ್ವತಿ ಪಾರ್ವತಿ ಏನಂದ್ಬಿಟ್ರು ಪರಮಾತ್ಮ ಇದೆಯಾಲ ವಿಕ್ಕಿ ಅರ್ಥವ ಹೆಂಗ್ ಮಾಡ್ಬೇಕಂದಾಗ ಪರಮಾತ್ಮಗಂದಾಗ ಪರಮಾತ್ಮ ಏನೋ ಮಾಡಿಬಿಟ್ಟ ಪಾರ್ವತಿ ಎಡಭಾಗದಾಗ ಹಾಲಿಂಡಿ ಈಗ ಗಂಡುಗೊಮ್ಮೆ ಹೆಣ್ಣುಗೊಮ್ಮೆ ಆಡು ಬಲಭಾಗದಾಗ ಹಾಲಿಂಡಿ ಗಂಡುಗೊಮ್ಮೆ ಆಡ ಅಂತ ಹೇಳ್ಬಿಟ್ಟಪ್ಪ ಪಾರ್ವತಿಗೆ ಅಂದ್ಗಟ್ಲೆ ಪಾರ್ವತಿ ಏನ್ ಮಾಡ್ಬಿಟ್ಲು ಎಡಭಾಗದಾಗ ಹಾಲಿಂಡಿಗೆ ಹೆಣ್ಣುಗೊಮ್ಮೆ ಮಾಡಿ ಬಲಭಾಗದಾಗ ಹಾಲಿಂಡಿ ಗಂಡುಗೊಮ್ಮೆ ಮಾಡಿ ಅಪ್ಪ ಗಂಡುಗೊಮ್ಮೆ ಮಾಡಿ ಆಗಿನ ಕಾಲಕ್ಕ ಏನಪ್ಪ ಇವ್ರಿಬ್ರು ಏನ್ ಮಾಡಿಬಿಟ್ರು ಇವ್ರಿಬ್ರು ಜೀವ ಕಾಳು ತುಂಬಿಟ್ರಪ್ಪ ಆಗ ಜೀವ ಕಾಳು ತುಂಬಿ ಮುದ್ದಗೊಂಡ ಮುದ್ದವ ಅಂತೇಳಿ ನಾಮಕರಣ ಮಾಡಿದ್ರಪ್ಪ ನಾಮಕರಣ ಮಾಡಿ ಅಪ್ಪ ಆಗಿನ ಕಾಲಕ್ಕೆ ಏನ್ ಮಾಡ್ಬಿಟ್ರು ಶಿವ ರೇವಣ ಸಿದ್ಧ ಈ ಹಾಳಲಿಂಗ ಅಮೋಘ ಸಿದ್ಧ ಈ ಹಾಳಲಿಂಗ ಅಂತೇಳಿ ಯಪ್ಪ ಇವ್ರಿಬ್ರಿಗೆ ಜೀವ ಕಾಳು ತುಂಬಿ ಇವ್ರಿಬ್ರಿಗೆ ಮದುವೆ ಮಾಡಿದ್ರಪ್ಪ ಅವ್ರಿಬ್ಬರಿಗೆ ಮದುವೆ ಮಾಡಿದ್ರು ಇಬ್ಬರಿಗೆ ಪಾರ್ವತಿ ಎದೆಲ್ಲ ಹುಟ್ಟಿದ್ರು ಇಬ್ಬರಿಗೆ ಮದುವೆ ಮಾಡಿದ್ರು ಮದುವೆ ಮಾಡಿದಾಗ ಏನ್ ಮಾಡಿಬಿಡ್ತು ಯಪ್ಪ ಆಗಿನ ಕಾಲಕ್ಕೆ ಮದುವೆ ಮಾಡಿದಾಗ ಯಪ್ಪ ಇವ್ರು ಜೀವ ಕಾಳು ತುಂಬಿ ಇವ್ರಿಗೆ ಮದುವೆ ಆಗಿ ಮುದ್ದವ ಅಂತೇಳಿ ಮುದ್ದುಗೊಂಡ ಅಂತೇಳಿ ನಾಮಕರಣ ಮಾಡಿ ಭೂಲೋಕ್ ಬಿಟ್ರು ಭೂಲೋಕ್ ಕೊಟ್ಬಿಟ್ಟಾಗ ಇವ್ರು ಹುಟ್ಲೆ ಯಪ್ಪ 7 ಮಂದಿ ಮಕ್ಕಳು ಹುಟ್ಟಿದ್ರು ಆಗಿನ ಕಾಲಕ್ಕೆ ಆದಿಗುಂಡ ಅಮರಗುಂಡ ಪದ್ಮಗುಂಡ ಶಿವಗುಂಡ ಲೋಕಗುಂಡ ಅಂತೇಳಿ 7 ಮಂದಿ ಮಕ್ಕಳು ಹುಟ್ಟಿದ್ರಪ್ಪ ಆಗಿನ ಕಾಲಕ್ಕೆ 7 ಮಂದಿ ಮಕ್ಕಳು ಹುಟ್ಟಿದ್ರು 7 ಮಂದಿ ಮಕ್ಕಳು ಹುಟ್ಟಿದ್ರು ಯಾವಾಗ ನೀವು ಪಾರ್ವತಿ ಎದೆಯಾಲ ಹುಟ್ಟಿದ ಮೇಲೆ ನೀವು ಹಾಲು ಮತ್ತು ಕುರುಬರಾಗಿ ಬೆಳೀರಪ್ಪ ಅಂತೇಳಿ ಎಲ್ಲಿಗೆ ನಮ್ಗೆ ವರ ಕೊಟ್ಟಿದ್ದಕ್ಕೆ ನಾವು ಹಾಲು ಮತ್ತು ಕುರುಬರಾಗಿ ಬೆಳೆದಿರಪ್ಪ ಅಲ್ಲಿದ್ದ ಹಾಲು ಮತ್ತು ಕುರುಬರಾಗಿ ಅಲ್ಲಿದ್ದು ಬಂದಪ್ಪ ನಾವು ಸಂಭೋಗದಾಗ ಬಂದಿಲ್ಲ ಏನಪ್ಪ ಸಂಭೋಗದಾಗ ಬಂದಿಲ್ಲ ಪಾರ್ವತಿ ಎದೆಯಾಲಾಗ ಬಂದಿವಿ ನಾವು ಪಾರ್ವತಿ ಎದೆಯಾಲಾಗ ಬಂದ್ವಿ ಯಾವತ್ತಿಗೆ ನೀವು ಸತ್ಯಕ್ಕೆ ಇದ್ರಪ್ಪ ಅಂದ್ರೆ ನೀವು ಔಷಧಿಗೆಲ್ಲ ಸತ್ಯಕ್ಕೆ ಇದ್ರಪ್ಪ ಅಂತೇಳಿ ಅವಾಗ ಪರಮಾತ್ಮ ಹೇಳಿದಕ್ಕ ಏನಪ್ಪ ಇವತ್ತಿಗಾದ್ರೂ ಹಾಲು ಮತ್ತು ಕುರುಬರು ಬೇಕಾದ್ರೆ ನೋಡಿದ್ರೆ ಯಾವುದೋ ಹಾನಿ ಆಗಲ್ಲ ಎಲ್ಲ ಕೆಲಸ ನೀಟಾಗಿ ಆಗುತ್ತೆ ಅಂತೇಳಿ ಇವಾಗಾದ್ರೂ ನಮ್ಮದು ಐತಪ್ಪ ಆಗಿನ ಕಾಲಕ್ಕೆ ನಮ್ಮ ಹಾಲು ಮತ್ತು ಕುರುಬರು ಬಿತ್ತೋತನ ಕೂರಿಗೆ ಬಿತ್ತೋದು ಎಲ್ಲ ಬಂತು ಫಸ್ಟ್ ಅವ್ರು ಬಿತ್ತಲಪ್ಪ ಅವ್ರು ಬಿತ್ತೋಣ ಅಂತೇಳಿ ಆಗಿನ ಕಾಲಕ್ಕೆ ಮಾಡ್ತಿದ್ರು ಈಗಿನ ಕಾಲಕ್ಕೆ ಹಂಗಲ್ಲಪ್ಪ ಈಗಿನ ಕಾಲಕ್ಕೆ ನಾ ಬಿತ್ತಿದ್ದ ನಂದು ಅದಕ್ಕೆ ಅಹಂಕಾರ ಭಾಳ ಐತಿ ಇವಾಗ ಮಂದಿಗೆ ಏನಪ್ಪ ಈಗಿನ ಮಂದಿ ಸೊಕ್ಕಿ ಅಹಂಕಾರ ಬಂದು ಭಾಳ ಐತಪ್ಪ ಆಗಿನ ಮಂದಿ ಹಂಗಲ್ಲ ಆಗಿನ ಮಂದಿಗೆ ತಗ್ಗಿ ಬಗ್ಗೆ ನಡೀತಿದ್ರು ಏನಪ್ಪ ಹಿಂದಿನ ಕಾಲದ ಮಂದಿ ಬೇರೆನೆ ಈಗಿನ ಮಂದಿನ ಬೇರೆಪ್ಪ
ರೇವಣ ಸಿದ್ಧ ಹಿಯಾಳಿಲಿಂಗ ಅಮೋಘ ಸಿದ್ಧ ಹಿಯಾಳಿಲಿಂಗ ಅಂತೇಳಿ ನಮ್ಮ ಪರಮಾತ್ಮ ಪಾರ್ವತಿ ಹಿಂದಕ್ಕೆ ಸೃಷ್ಟಿ ಮಾಡಿದಂಥದ್ದು. ಪಾರ್ವತಿ ಎದೆಯಲ್ಲ ಹುಟ್ಟಿದಪ್ಪ ಹಾಲು ಮತ ಮಂದಿ ಶಿವ ರೇವಣ ಸಿದ್ಧ ಎಷ್ಟಂತ ಐತಪ್ಪ. ಬರೋಬರಿ. ಯಪ್ಪ ಇದು ತ್ವಾಳೆ ಮಾಳಿಂಗರಾಯ ಹುಟ್ಟಿದ ಆಕ್ಷನ್ ಅಂದ್ರೆ ಇವ್ರಿಗೆ ಇಬ್ಬರು ಹೆಸರು ರೀ ಮುದ್ದವ ಮುದ್ದುಗೊಂಡ ಅಂತೇಳಿ ಆಗಿನ ಕಾಲಕ್ಕೆ ಏನಪ್ಪ ಪಾರ್ವತಿ ಎದೆಯಲ್ಲ ಹುಟ್ಟಿದ್ರು ಇವರು. ಇವ್ರು ಮುದ್ದವ ಮುದುಗೊಂಡಂತೆ ಪಾರ್ವತಿ ಎದೆ ಹಾಲ ಹುಟ್ಟ್ಯಾರ ಅವ್ರು. ಪಾರ್ವತಿ ಎದೆಯಲ್ಲ ಹುಟ್ಟಿದಾರಪ್ಪ. ಶಿವ ಇರ್ರಪ್ಪ ಅದು. ಇದು ಕುರಿಗಳು ಹುಟ್ಟಿದ್ದು ಸಾರಾಂಶ್ರೀ. ಕುರಿ ಹೆಂಗ್ ಹುಟ್ಟಂತ ತೋರಿಸ್ತೀರ ನೀವು? ಕುರಿಗಳು ಹೆಂಗ ಬಂತಪ್ಪ ಅನ್ನೋದು ಎತ್ತು ಮಡಿಕೆರಿ. ಹಾ ಎತ್ತು ಮಡಿಕೆ ಕುರಿಗಳು ಹುಟ್ಟಿದ್ದು ಸಾರಾಂಶ್ರೀ. ಬರೋಬರಿ. ಭೂಮಿ ಮೇಲೆ ಹೆಂಗ್ ಹುಟ್ಟಿದ್ವಪ್ಪ ಅನ್ನೋದು ಫಸ್ಟ್ ಏನ್ರಿ. ಕುರಿಗಳು ಹುಟ್ಟಿದ್ದು ಸಾರಾಂಶ ಅಂದ್ರೆ ನೋಡ್ರಿ, ಇದು ಉಂಡಾಡ ಪದಮಣ್ಣವರು 6 ಮಂದಿ ಅಣ್ಣತಮ್ಮರವರು. ಅಮೋಜಗುಂಡ, ಸಿದ್ಧಗುಂಡ, ಲಿಂಗಗುಂಡ, ನೀರುಗುಂಡ, ಕಡಿಗೋಟಿ ಗುಂಡ, ಉಂಡಾಡ ಪದ್ಮಗೌಡ ಏನ್ರಿ 6 ಮಂದಿ ಅಣ್ಣತಮ್ಮರು. ಒಂದೇ ಹೊಟ್ಟೆಯಾಗಿ ಹುಟ್ಟಿದ್ರು, ಒಂದೇ ಮನ್ಯಾಗ ಜೀವನ ಮಾಡಕತ್ತಿದ್ರಿ. ಮದುವೆ ಆಗಿತ್ತು, ಮುಹೂರ್ತ ಮಕ್ಕಳಾಗಿತ್ತು, ಬಾಳೆ ಒಂದು ಚಂದಲಿದ್ದ ಬೋಸಾಗರ ನಡ್ಕೋಂತ ಬರಾಕತ್ತಿದ್ರಿ. ಆಗಿನ ಕಾಲ ಉಂಡಾಡ ಪದ್ಮಣ್ಣ 6 ಮಂದಿ ಅಣ್ಣತಮ್ಮರು ಒಂದೇ ಬಾಳೆದಾಗ ನಡ್ಸ್ಕೊಂತ ಬರಾಕತ್ತಿದ್ರಿ. ಉಂಡಾಡ ಪದ್ಮಣ್ಣ ಕಡಿಗೋಟಿ ಸಣ್ಣಾತ ಲಾಸ್ಟ್ನವ. ಮುಂದೆ ಹುಟ್ಟಿದವ್ರು 5 ಮಂದಿ ಅಣ್ಣತಮ್ಮರು ಹೊಲ್ದಾಗ ಮನ್ಯಾಗ ಚಳ್ಯಾಗ ಬಿಸಿಲಾಗ ಕಷ್ಟಪಟ್ಟು ದುಡ್ಕೋಂತ ಬರಾಕತ್ತಿದ್ರು 5 ಮಂದಿ ಅಣ್ಣತಮ್ಮರು. ಉಂಡಾಡ ಪದ್ಮಣ್ಣ ದುಡಿಯವಲ್ಲ, ದುಃಖ ಪಡೆಯವಲ್ಲ. ಬಳೆ ಏನಪ್ಪ ಮಳೆ ಚಳಿ ಬಿಸಿಲು ಎಂಬುದು ಯಾವತ್ತಿಗೆ ಗೊತ್ತೇ ಇಲ್ಲ ಉಂಡಾಡ ಪದ್ಮಣ್ಣಿಗೆ. ಅವರೆಲ್ಲ ಮನ್ಯಾಗ ಕುಂತು ಹೇಳಿದ್ರು, ತಂದೆ ತಾಯಿ ಹೋಗಪ್ಪ ಅಣ್ಣವರಿಂದ ಹೋಗು ದುಡಿಯಪ್ಪ ಅಂತ ಹೇಳಂದ್ರು. ಊಟ ಮಾಡೋದ ಡಟ್ಟದಾಗ ಹೊರ್ತು ಅವರೆಲ್ಲ ನೋಡಿಬಿಟ್ರಿ, ಇವ ದುಡಿಯವಲ್ಲ ದುಃಖ ಪಡೆಯವಲ್ಲಪ್ಪ, ಉಂಡು ಆಡೋ ಪದ್ಮಣ್ಣ ಅಂದ್ಬಿಟ್ರು. ಊಟ ಮಾಡ್ತಾನೆ ಅಡ್ಡಾಡ್ತಾನೆ, ಊಟ ಮಾಡ್ತಾನೆ ಅಡ್ಡಾಡ್ತಾನೆ, ಉಂಡು ಆಡೋ ಪದ್ಮಣ್ಣ ಅಂತ ಕರೆದು ಬಿಟ್ರು. ಹಂಗಾಗಿ ಎಲ್ಲಾರು ಉಂಡಾಡ ಪದ್ಮಣ್ಣ ಉಂಡಾಡ ಪದ್ಮಣ್ಣ ಉಂಡಾಡ ಪದ್ಮಣ್ಣ ಅಂತ ಇವತ್ತಿಗೆ ಕರೀತಾರೆ ಉಂಡಾಡ ಪದ್ಮಣ್ಣ. ಅಂದ್ರೆ ಅದಕ್ಕೆ ಅವ್ರಿಗೆ ಹೆಸರು ಬಿದ್ದದ. ಬರೋಬರಿ. ಹೆಸರು ನಾಮಕರಣ ಬಿದ್ದದ ಅಲ್ಲಿ ಬಿದ್ದದೇನ್ರಿ. ಇವರು ಮುಂದೆ ಹುಟ್ಟಿದವರು ಮನ್ಯಾಗ ಚಳ್ಯಾಗ ಬಿಸಿಲಾಗ ದುಡ್ಕೋಂತ ಬರಾಕತ್ತಿದ್ರಿ. ಉಂಡಾಡ ಪದ್ಮಣ್ಣನ ಬಲ್ಲೆ ಒಂದು ಧಾನ್ಯ ಧರ್ಮ ಇತ್ತು ಅವ್ರ ಬಲ್ಲೆ. ಧಾನ್ಯ ಧರ್ಮ ಎಂತದಂದ್ರೆ ನೋಡ್ರಿ, ಈ ಊರೊಳಗೆ ಮದುವೆದವಪ್ಪ ಅಂದ್ರೆ ಬಡ ಕುಟುಂಬದ ಮದುವೆದವ ಅಂದ್ರೆ ತಾಳಿ ಬೊಟ್ಟು ಸೀರೆಗಳು ಮಾಡಿ ಅದಕ್ಕೆ ಅನ್ನ ಲಡ್ಡು ಲೇವಡಿ ಅನ್ನ ಸಾಂಬಾರು ಮಾಡಿ ಆ ಕಾರ್ಯಕ್ರಮ ಮುಂದೆ ನಡೆಸಿಕೊಡವ. ಈ ಊರೊಳಗೆ ಮಾಳಪ್ಪ ಬೀರಪ್ಪನ ಜಾತ್ರೆ ಇತ್ತಪ್ಪ ಅಂದ್ರೆ ಅನ್ನ ದಾಸೋಗ ಮಾಡಿ 4 ಮಂದಿ ದೈವನ ಕರೆಸಿ ಊಟ ಮಾಡಿಸಿ ಕೈ ತೊಳಿಸಿ ಕಳಿಸವ. ಹಂಗಾಗಿ ಹೆಣ್ಮಕ್ಳ ಬಾಯಿ ಕೇಳು, ಗಂಡು ಮಕ್ಕಳ ಬಾಯಿ ಕೇಳು, ಮುದಿಯವರು ಬಾಯಿ ಕೇಳು, ಹುಡುಗರು ಬಾಯಿ ಕೇಳು, ಎಲ್ಲರ ಬಾಯಿ ಒಳಗಿದ್ದು ಉಂಡಾಡ ಪದ್ಮಣ್ಣ ಧಾನ್ಯ ಧರ್ಮವನ್ನು ಮಾಡ್ತಾನ. ಸತ್ಯ ಉಳಿದವ ಅಂತೇಳಿ ಎಲ್ಲರಿಗಲ್ಲೇ ಹೆಸರವನ್ನು ಹಸಿರು ಜಾಂಡವನ್ನು ಕಟ್ಟಿಬಿಟ್ಟಿದ್ರು ಉಂಡಾಡ ಪದ್ಮಣ್ಣಂದು ಹೆಸರು. ಹೌದಂದ್ರೆ ಹೌದು, ಧಾನ್ಯ ಧರ್ಮ ಮಾಡ್ತಾನ ಅಂತೇಳಿ ಎಲ್ಲರೂ ಕೊಂಡಾಡಿಕೊಂತ ಬರಾಕತ್ತಿದ್ರು. ಇವ ಮುಂದೆ ಹುಟ್ಟಿದವ್ರಿಗೆ 5 ಮಂದಿಗೆ ಅಣ್ಣತಮ್ಮರಿಗೆ ಅವ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ವೈಮನಸ್ಸು ಬಂತ್ರಿ. ಆಗಿನ ಕಾಲ ಏನಂತ ವೈಮನಸ್ಸು ಬಂತ್ರಿ, ನಾವೆಲ್ಲ ಇಷ್ಟು ದುಡಿತೀವಿ, ಮನ್ಯಾಗ ದುಡಿತೀವಿ, ಹೊಲ್ದಾಗ ದುಡಿತೀವಿ, ಮಳೆಯಾಗ ಚಳ್ಯಾಗ ಬಿಸಿಲಾಗ ಕಷ್ಟಪಟ್ಟು ದುಡ್ಕೋಂತ ಬರಾಕತ್ತೀವಿ, ನಮ್ಮ ಹೆಸರು ಯಾರು ಕೊಂಡಾಡೋದಿಲ್ಲ. ಅವ ಉಂಡಾಡ ಪದ್ಮಣ್ಣ ದುಡಿಯವನಲ್ಲ ದುಃಖ ಪಡೆಯವನಲ್ಲ, ಅವನ ಹೆಸರು ಈ ಊರೇ ಕೊಂಡಾಡ್ತದ ಅಂತೇಳಿ ಅವರು ಚಿಂತೆಯನ್ನು ಮಾಡಿಕೊಂತ ಕುಂತು ಬಿಟ್ರು. ಅವರು ಕುಂತು ಒಂದು ದಿನ ಮನೆಯವರು ಎಲ್ಲರೂ ಕರೆದು ಬಿಟ್ರು. ಉಂಡಾಡ ಪದ್ಮಣ್ಣ ಬಿಜಾಪುರದಂತ ಊರಿಗೆ ಪ್ರಯಾಣ ಮಾಡಿದ್ದ ಏನ್ರಿ. ಉಂಡಾಡ ಪದ್ಮಣ್ಣ ಇಲ್ಲಾರ್ದಾಗ ಟೈಮ್ ನೋಡ್ಕೊಂಡು ಇವರೆಲ್ಲ ಗಂಡು ಹೆಣ್ಮಕ್ಳು ಎಲ್ಲಾರ ಮನೆ ಒಳಗೆ ಕುಂತು ಮಾತಾಡಿಕೊಂಡ್ರು ಬಿಟ್ರಿ. ಏನಂತ ಮಾತಾಡಿದಂದ್ರೆ, ನಾವೆಲ್ಲ ಮನೆ ಭಾಗ ಮಾಡಿಕೋಬೇಕಪ್ಪ, ಈ ಮನೆ ಹಿಂಗೆ ಬಿಟ್ಟಂದ್ರೆ ಅವನ್ನೆಲ್ಲ ದಾನ ಧರ್ಮ ಮಾಡಿ ಎಲ್ಲ ಕ್ರಾಸ್ ಮಾಡಿಬಿಡ್ತಾನೆ. ವಜ್ರ ವೈಡೂರಿ ಬೆಳ್ಳಿ ಬಂಗಾರ ಎಲ್ಲರಿಗೂ ದಾನ ಧರ್ಮ ಮಾಡಿ ಅಂದ್ರೆ ಅಣ್ಣತಮ್ಮರದಾಗ ಭಾಗ ಆಗ್ಬೇಕು. ನಾವೆಲ್ಲ ಭಾಗವನ್ನು ಮಾಡಿಕೋಬೇಕು. ಭಾಗ ಮಾಡಿದಾಗ ಈ ಮನೆ ಶುದ್ಧ ಆಗ್ತದ. ನಮ್ಮ ಭಾಗಕ್ಕೆ ಬಂದಿದ್ದು ನಾವು ಆರಾಮ್ ಇಟ್ಕೊಂಡು ಜೀವನ ಮಾಡ್ತೀವಿ. ಉಂಡಾಡು ಪದಮಣ್ಣಂದು ಆ ಭಾಗಕ್ಕೆ ಬಂದಿದ್ದು ಅವನು ದಾನ ಧರ್ಮನ ಮಾಡಿ ಮನ್ಯಾಗ ಇಟ್ಕೊಳ್ಳಿ, ಅವನ ತಿಪ್ಪಲ ಅವನಿಂದ ಆಯ್ತದೆ ಅಂತೇಳಿ ಇವರೆಲ್ಲ ತೀರ್ಮಾನ ಮಾಡಿಕೊಂಡು ಬಿಟ್ಟು ಅವ್ರವ್ರದ್ದು ಬ್ಯಾಳೆ ಮಾಡಿಕೊಡು ತೀರ್ಮಾನ ಮಾಡಿಕೊಂಡು ಉಂಡಾಡ ಪದ್ಮಣ್ಣ ಊರಿಗೆ ಹೋದ ಟೈಮ್ದಾಗ ಇವರೆಲ್ಲ ಮಾತಾಡಿದ್ರು. ಊರಿಗೆ ಹೋದವನು ಮನೆಗೆ ಬಂದ ಕೈಕಾಲ ಮಾರಿ ತಗೊಂಡು ಊಟ ಮಾಡಿ ಎದ್ದು ಹೋಗೋ ಟೈಮಿಗೆ ಪದ್ಮಣ್ಣ ಎಲ್ಲಿಗೆ ಹೊಂಟೆಪ್ಪ ಅಂದರು. ಅಂದಾಗ ಉಂಡಾಡ ಪದ್ಮಣ್ಣ ಅಂತನ್ರಿ, ಅಲ್ಲಿ ಪಂಚಾಯತ್ ಕಟ್ಟಿಗೆ ಮಂದಿ ಜನ ಸೇರ್ಯಾರಪ್ಪ, ಅಲ್ಲಿಗೆ ನಾನು ಪ್ರಯಾಣ ಮಾಡ್ತೀನಿ ಅಂದ. ಯಾವ ಪಂಚಾಯತ್ ಕಟ್ಟಿಗೆ ಹೋತಪ್ಪ, ಇಲ್ಲ ಮನೆಯ ಪಂಚಾಯತಿ ಸುದ್ದಿ ಮಾಡೋ ಅಂತೇಳಂದ್ರು. ಏನು ಪಂಚಾಯತಿ ಸುದ್ದಿ ಮಾಡ್ಬೇಕು, ಮನ್ಯಾಗೆಲ್ಲ ಕಲ್ತು ಅಂದ ಚಂದಲದ ಬಲು ಚಂದ ಸಂಸಾರ ಸಾಗರ ನಡೆಯಕತ್ತದ ಅಂದ್ರು. ನಡೆಯಕತ್ತದಪ್ಪ ಕರೆಕ್ಟು, ನಾವು ಮನೇನ ಭಾಗ ಮಾಡಿಕೋಬೇಕಂತ ಹೆಣ್ಣು ಗಂಡು ಇಲ್ಲಿರೋರೆಲ್ಲ ನಮ್ಮ ಮಕ್ಕಳು ನಮ್ಮದೆಲ್ಲ ತೀರ್ಮಾನ ಮಾಡಿಕೊಂಡು ಬಿಟ್ಟಿವಿ. ಮಾತು ಮನೆ ಭಾಗ ಮಾಡಿಕೋಬೇಕಂತ ತೀರ್ಮಾನ ಮಾಡೀವಿ ಅಂದ. ಉಂಡಾಡ ಪದ್ಮಣ್ಣ ಆ ಮಾತಿಗಂತನ ಮನೆ ಭಾಗ ಮಾಡಿಕೊಂಡು ವಜ್ರ ವೈಡೂರಿ ತಿನ್ನೋದಿಲ್ಲ ನೀವು, ಅದೇ ನೀರು ಅದೇ ಅನ್ನ ಅದೇ ಸಾವು ಅದೇ ಬದುಕಪ್ಪ ಅಂತ ಹೇಳ್ದ. ಚ ಊರು ಮಂದಿಗೆ ಹೇಳ್ದಂಗೆಲ್ಲ ಕತಿ ಪ್ರಾಣ ನಮಗೆಲ್ಲ ಬಿಗಿಬೇಡ, ನಮಗೆ ಕೊಟ್ಟರೆ ಭಾಗ ಕೊಡು, ಇಲ್ಲ ಅಂದರೆ
ನಮ್ಮ ಎಂಡ್ರನ್ನ ಕಟ್ಟಿಕೊಂಡು ಸಾಂಗ್ಲಿ ಮಿರ್ಜೇನು ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಕಡೆ ಎಲ್ಲ ದುಡ್ಯಾಕೆಲ್ಲ ಹೋಗ್ತು ಬಂದುಬಿಟ್ರು. ಅಂದಾಗ ಮತ್ತೆ 5 ನಿಮಿಷ ಯೋಚನೆ ಮಾಡಿ ಮತ್ತೆ ಒಂದು ಮಾತು ಹೇಳ್ದೆ. ಏನಂತ ಹೇಳ್ದೆ? ಮತ್ತೆ ಒಂದು ಮಾತು, ನಾವು 6 ಮಂದಿ ಅಣ್ಣತಮ್ಮರು ಎಲ್ಲ 6 ಮಂದಿ ಅಣ್ಣತಮ್ಮರು ಕಲ್ತಿದ್ರೆ ನಾವು ಟ್ಯಾಕ್ಟ್ರಿ, JCP, ಲಾಯ್ರಿ, ಭೂಮಿ ಬೆಕ್ಕದು ಮಾಡ್ಬೋದು. ನಾವು 6 ಮಂದಿ ಅಣ್ಣತಮ್ಮರು ಕಲ್ತಿದ್ರೆ ಇವತ್ತು 20 ಲಕ್ಷ ಸಾಲ ಇದ್ರೆ ನಾವು ಸಾಲ ಕಟ್ಬೋದು ನಾವು ಅಂತೇಳಂದ. ನಮ್ಗೆ ಗೊತ್ತಿಲ್ಲಪ್ಪ, ನಮಗೆ ಮನೆ ಭಾಗನ ಮಾಡಿ ಕೊಡ್ಬೇಕಂದ. ಮತ್ತೆ 5 ನಿಮಿಷ ಯೋಚನೆ ಮಾಡಿ ಮತ್ತೆ ಒಂದೇ ಮಾತು ಹೇಳಿದ, ಬುದ್ಧಿ ಮಾತು. ಏನಂದ ನೋಡಪ್ಪ, 100 ವರ್ಷ ಇದ್ರೆ ಮನುಷ್ಯನ ಸಾವು ತಪ್ಪೋದಿಲ್ಲ. ಹೌದು. 100 ವರ್ಷ ಇದ್ರೆ ಮನುಷ್ಯನ ಸಾವು ತಪ್ಪತದೇನ್ರಿ? ಇಲ್ಲ. ಹುಟ್ಟು ಉಚಿತ, ಸಾವು ಖಚಿತನೇ. ಬರೋಬರಿ. ಉಡೋದು ನಿಜವಾಗಲೇ, ಸಾಯೋದು ನಿಜವಾಗಲೇ. ಹೌದು. 1000 ವರ್ಷ ಇದ್ರೆ ಮನೆ ಭಾಗ ತಪ್ಪತದೇನ್ರಿ? ತಪ್ಪೋದು. ಈ ತೆಲುಗಿಲ್ಲ, ಇನ್ನೊಂದು ತೆಲುಗು ಮಾಡಿಕೊಂತಾರ. ಹೌದು. ಏನಪ್ಪ, ಆಯ್ತಪ್ಪ ಭಾಗ ಮಾಡಿಕೊಂತಾರ. ದೈವ ಬೇಕು, ದೈವದಾಗಿದೆಲ್ಲ ಭಾಗ ಆಗಬೇಕು. ದೈವ ಇಲ್ಲಾರ್ದ ನಮಗೆ ದೀಕ್ಷೆ ಉಂಡೋದಿಲ್ಲ, ಮೋಕ್ಷ ಉಂಡೋದಿಲ್ಲ. ನಮ್ಮ ಮನೆ ಒಳಗೆ ಸತ್ರ 4 ಮಂದಿ ದೈವ ಬೇಕು. ನಮ್ಮ ಮನೆ ಒಳಗೆ ಮದುವೆ ಐತಿ, ಮೂರ್ತಿ ಐತಿ, ತೊಟ್ಲೈತಿ ಅಂದ್ರೂ ಇವತ್ತು ದೈವ 4 ಮಂದಿ ಬೇಕು. ದೈವ ಇಲ್ಲಾರ್ದ ನಮಗೆ ದೀಕ್ಷೆ ಉಂಡೋದಿಲ್ಲ, ಮೋಕ್ಷ ಉಂಡೋದಿಲ್ಲ ಅಂದ. ಆಯ್ತಪ್ಪ ಕರೆದು ಬಿಡು ಅಂದ್ಬಿಟ್ರು. ಆಗಿನ ಕಾಲಕ್ಕೆ ಟಮಟಾ ಬಾರಿಸಿಬಿಟ್ರು. ಟಮಟಾ ಬಾರಿಸಿದಾಗ ದೈವ ಜಾತ್ರೆ ಮಂದಿ ಬಂತರು, ಹೆಣ್ಣು ಗಂಡು. ದೈವದಾಗ ಭಾಗ ಆಗಬೇಕಲ್ಲ ಅದು. ಹೌದಣ್ಣ. ಹೆಣ್ಣು ಗಂಡು ದೈವ ಜಾತ್ರೆ ಮಂದಿ ಬಂತರು. ಬಂದಾಗ ನೋಡ್ರಿ ಅವರೆಲ್ಲ ತಗೊಂಡ್ಬಿಟ್ರು. ಹೊಸ ಬಂಕದ ಮನೆ, ಹೊಸ ಎತ್ತು, ಹೊಸ ಹೊಲ, ಬೆಳ್ಳಿ ಬಂಗಾರ ವಜ್ರ ವೈಡೇರಿ ಅವರ ಮನಸ್ಸಿಗೇನು ಬರ್ತದೆ ಎಲ್ಲದನ್ನು ತಗೊಂಡ್ಬಿಟ್ರು. ಉಂಡಾಡ ಪದ್ಮಣ್ಣ ಆಸೆ ಇಲ್ಲದ ಪ್ರಾಣಿ. ಹೌದು. ಓಸು ಆಸ್ತಿ ನನಗೆ ಬೇಕನ್ನೋನಲ್ಲ. ದೈವದಾಗ ಎಲ್ಲ ಬಿಟ್ಟದ ಅಣ್ಣ ತಮ್ಮರು, ದೈವ ಎಲ್ಲ ಒಂದು ಕಡೆ ಬಿಟ್ಟು ಒಂದು ಕಡೆ ಮೂಲಿ ಕುಂತಿದ್ದ. ಆಸೆ ಇಲ್ಲದ ಪ್ರಾಣಿ. ಯಾರಿಗೆ ಹೋಗ್ತದ ಆಸ್ತಿ? ನಮ್ಮ ಒಡ ಹುಟ್ಟಿದವ್ರಿಗೆ ಹೋಗ್ತದೆ, ಅಣ್ಣ ತಮ್ಮರಿಗೆ ಹೋಗ್ತದೆ ಆಸ್ತಿ. ಹೊಲ ಆಗಲಿ ಮನೆ ಆಗಲಿ ಅವರೇ ತಗೊಂತಾರಲ್ಲ, ಅವ್ರು ಆರಿಸ್ಕೊಂಡು ಬಿಟ್ಟಿದ್ದು ನನಗೆ ಬೀಳಲೆ ಅಂತೇಳಿ ಕುಂತಿದ್ದ. ಅವನು ಕೊಟ್ಟರೆ ಹಳೇದು ಬಂಕದ ಮನೆ ಕೊಟ್ಟರು, ತಗೊಂಡ. ಹಳೆ ಎತ್ತು ಹಳೆ ಮಡಿಕೆ ಕೊಟ್ಟರು, ತಗೊಂಡ. ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಕೊಟ್ಟರು. ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಅಂದ್ರಣ ಹೊಲದ ಹೆಸ್ರು ಅದು. ಕುರಿ ಹುಟ್ಟಿದ್ದು ಅಲ್ಲೇ ಹುಟ್ಟಾವೇನ್ರಿ. ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಒಳಗನೆ ಹುಟ್ಟಿದ್ದು ಕುರಿ. ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಎಂಬುದು ಕೊಟ್ಟರು, ಹೊಲ ಕೊಟ್ಟರು. ಏನ್ರಿ ಪಾಲಿಗೆ ಬಂದಿದ್ದು ನನಗೆ ಪಂಚನಮರ್ತ ಅಂತೇಳಿ ನಂಬಿ ತಗೊಂಡ. ನಮಸ್ಕಾರ ಪೂಜಾರಿ, ನಮಸ್ಕಾರ ಕುರಿ ದಡ್ಡ ಅಂತೇಳಿ ಅಪ್ಪ ಯಾರಿಗೆ ಬರ್ತದ? ನಮ್ಮ ಅಣ್ಣ ತಮ್ಮರಿಗೆ ಬರ್ತದ ಅಂತೇಳಿ ಕೊಟ್ಟ. ಹಳೇದು ಬಂಕದ ಮನೆ, ಹಳೆ ಎತ್ತು ಹಳೆ ಮಡಿಕೆನೆ ಕೊಟ್ಟರು. ನನ್ನ ಭಾಗಕ್ಕೆ ಬಂದಿದ್ದು ಪಂಚನಮರ್ತ ಅಂತೇಳಿ ಅಂದ. ಉಂಡಾಳ ಪದ್ಮಣ್ಣ ಇಲ್ಲಿ ಬಾರಪ್ಪ, ನೀನು ಭಾಗಕ್ಕೆ ಬಂದಿದ್ದು ನೋಡಪ್ಪ, ತಗಪ್ಪ ಅಂತೇಳಂದ್ರು. ದೈವದೊಳಗೆ ಶರಣಾರ್ಥಿ ಅಂತೇಳಿ ದೈವದೊಳಗೆ ಮೆಚ್ಚಿ ಕೊಟ್ಟಿದ್ದು ತೊಗೊಂಡ. ಪಂಚನಮರ್ತ ಆಗತ್ತೆ ಅಂತೇಳಿ ನಂಬಿ ತೊಗೊಂಡ ಉಂಡಾಳ ಪದ್ಮಣ್ಣ. ಮನೆ ಒಳಗೆ 3 ತಿಂಗಳ ಕುಂತು ಚಿಂತೆ ಬಿದ್ದು. ಯಾರ ಮಾತು ಕೇಳಿ ಭಾಗ ಮಾಡಿಕೊಂಡ್ರಪ್ಪ ಇವರು, ಮನಸ್ಸು ಚಂಚಲ ಮಾಡಿ ಭಾಗವನ್ನು ಮಾಡಿಕೊಂಡ್ರು ಅಂತೇಳಿ ಮನೆ ಒಳಗೆ 3 ತಿಂಗಳ ಕುಂತು. 3 ತಿಂಗಳಾದ ಮೇಲೆ ಫಸ್ಟೇ ಅಂತಿದ್ರು ನನಗೆ, ಉಂಡಾಡ ಪದ್ಮಣ್ಣ ದುಡಿಯೋವಲ್ಲ ದುಃಖ ಪಡೆಯವಲ್ಲ, ಉಂಡು ಆಡೋ ಪದ್ಮಣ್ಣ ಅಂತೇಳಿ ಎಲ್ಲರೂ ಕೊಂಡಾಡ್ತಿದ್ರು ನನಗೆ. ಹೊಲ ಕೊಟ್ಟಾರ ನನಗೆ. ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಎಂಬುದು ಕೊಟ್ಟಾರ, ಹೊಲ ಕೊಟ್ಟಾರ. ಹೊಲಕ್ಕೆ ಹೋಗಿ ನಾನು ಬಿತ್ತಿ ಬರ್ತಾನೆ ಅಂತೇಳಿ ಎತ್ತು ಮಡಿಕೆ ತಗೊಂಡ, ಕಾಳು ಕಡಿ ತಗೊಂಡು ಏನ್ರಿ ಚಪ್ಪಗೊಡ್ಲಿ ಎಂಬುದು ಕೈಯಾಗಿಡ್ಕೊಂಡ ಉಂಡಾಡ ಪದ್ಮಣ್ಣ. ಚಪ್ಪಗೊಡ್ಲಿ ಕೈಯಾಗಿಡ್ಕೊಂಡು ಹೊಲ ಬಿತ್ತಬೇಕಂತೇಳಿ ಬರರ ಅಂತೇಳಿ ಎತ್ತು ಮಡಿಕೆ ತಗೊಂಡ ಹೊಲಕ್ಕೆ ಬಂದ. ಹಸನಿದ್ರೆ ಬಿತ್ತಾಕ ಬರ್ತದ ಹೊಲ. ಹೌದು. ಹಸನಲ್ಲ, ಗಿಡ ಗಂಟಿ ಬೋರ ಕಲ್ಲು ಮುಳ್ಳು ಉತ್ತುಗಳು ಬೆಟ್ಟವಾಗಿ ಹರಿದು ಬಿಟ್ಟವ. ಹೌದು. ನಡೆದ ಮೇಲೆ ಕೈ ಇಟ್ಕೊಂಡು ನೋಡಿದ, ಅಲೆ ಇದೇನು ಬಿತ್ತಾಕ ಬರೋದಿಲ್ಲ. ಹಸನಿದ್ರೆ ಬಿತ್ತಾಕ ಬರ್ತದೆ. ಎಲ್ಲ ಜಾಲಿ ಬೆಳೆದು ಬಿಟ್ಟದ ಹೊಲ. ಏನಪ್ಪ ಅಂತೇಳಿ ಎತ್ತುಗಳು ಅಲ್ಲಿ ಕಟ್ಟಿ ಹಾಕಿದ, ಮಡಿಕೆ ಕೆಳಗಿಟ್ಟ, ಕಾಳು ಕೆಳಗಡೆ ಇಟ್ಟು ಏನ್ರಿ ಚಪ್ಪಗೊಡ್ಲಿ ತೊಗೊಂಡು ಏನ್ರಿ ಗಿಡ ಗಂಟಿ ಬವರ ಕಡ್ಕೊಂತ ಬರ್ತಾನೆ. 1 ತಿಂಗಳನ್ನು ಬೆಳ್ಳಿ 1.5 ತಿಂಗಳನ್ನು ಬೆಳ್ಳಿದು. 1 ತಿಂಗಳನ್ನು ಬೆಳ್ಳಿ 1.5 ತಿಂಗಳನ್ನು ಬೆಳ್ಳಿ ಕಡ್ಕೊಂತ ಬಂದು ಕ್ಲೀನ್ ಆದಮೇಲೆ ಕಾಳು ಕಡಿ ಎಂಬುದು ಬಿತ್ತನ ಅಂತೇಳಿ ಚಪ್ಪಗೊಡ್ಲಿ ತೊಗೊಂಡು ಗಿಡ ಗಂಟಿ ಬವರ ಕಡ್ಕಂತ ಬಂದ. ಬಿಸಿಲು ನೋಡಿ ಚಿಟ್ಟಿ ಚೀರಿ ಬೀಳಾಕತ್ತದ. ಬಿಸಿಲು ಚಿಟ್ಟಿ ಚೀರಿ ಬೀಳಾಕತ್ತದ. ಬಿಸಿಲು ಕಾಲದಾಗ ಸಾಕಾಯ್ತು. 1 ತಾಸು 1.5 ತಾಸು ಕೆಲಸ ಮಾಡಿದ. ಸಾಕಾಯ್ತು. ಕೈ ತುಂಬ ಗೊಬ್ಬಿ ಗುಳ್ಳಿ ಆಗಿಬಿಟ್ಟು ದೊಡ್ಡ ಉತ್ತಿತ್ತು. ಉತ್ತಿನ ಬಗಲೆ ಬಂದ ಉಂಡಾಡ ಪದ್ಮಣ್ಣ. ಏನಪ್ಪ ಉತ್ತಿನಾಗೆ ಕುರಿ ಇರೋದಲ್ಲೇ, ಕುರಿ ಅದಾವ ಅನ್ನೋದು ಗೊತ್ತಿಲ್ಲ. ಉತ್ತಿನ ಬಗಲ ಬಂದು ಸ್ವಲ್ಪ ನೀರು ಕುಡಿದು ಒಂದು ಚುಟ್ಟ ಸೇದಿ ಮತ್ತೆ 20 ನಿಮಿಷ ಕುಂತು ಮತ್ತೆ ಚಪ್ಪಗೊಡ್ಲು ತೊಗೊಂಡು ಕೆಲಸ ಮಾಡ್ತಾನೆ ಅಂತೇಳಿ ಉತ್ತಿನ ಬಗಲ ಬಂದ ಉಂಡಾಡ ಪದ್ಮಣ್ಣ ಬಂದೇನ್ರಿ. ಸ್ವಲ್ಪ ನೀರು ಕುಡ್ದ, ಒಂದು ಚುಟ್ಟ ಸೇದಿದ, ಒಂದು ಕಲ್ಲತ್ತು, ಕಲ್ಲಿಗೆ ತಲೆ ಕೊಟ್ಟ, ನಿದ್ದೆ ಬಂತು, ಮುಕ್ಕೊಂಡು ಬಿಟ್ಟು ಉಂಡಾಡ ಪದ್ಮಣ್ಣ. ಇವರು ಕುರಿಗಳು ಆಗಕ್ಕೆ ಮುಂಚೆ ನೋಡ್ರಿ, ಫಸ್ಟ್ ಕುರಿಗಳು ಮಾಳಪ್ಪ, ಬೀರಪ್ಪ, ಕರಿಸಿದ್ದ, ಬೀರಸಿದ್ದ, ಉಂಡಾಡ ಪದ್ಮಣ್ಣ ಎಲ್ಲಾರು ದೇವಾನ ದೇವತೆಗಳು ಕಾದಾರ. ವಿಷ್ಣು ಬ್ರಹ್ಮ ಮಹೇಶ್ವರ ಎಲ್ಲಾರು ದೇವಾನ ದೇವತೆಗಳು ಎಲ್ಲರೂ ಕಾದು ಬಿಟ್ಟಾರ. ಫಸ್ಟ್ ಕುರಿಗಳು ಏನ್ರಿ ಕಾದು ಹೆಸರಿಟ್ರು. ಅವರು ಏನಂತ ಇಟ್ರು, ಯಪ್ಪ ಇವು ಕೊಡಗಟ್ಲೆ ನೀರು ಕುಡಿತಾವ, ಹೊರಗಟ್ಲೆ ಮೇವು ತಿಂತಾವ. ಬ್ರಹ್ಮ ರಾಕ್ಷಸಿಗಳು ಇದ್ದಂಗೆ ಇವು, ಹಿಂಗೆ ತಿಂತಾವ, ಹಿಂಗೆಲ್ಲ ಎಲ್ಲಿ ಕುಂದಿರ್ತಾವಪ್ಪ. ನಮಗಿವು ಚೆಲ್ಲೋದಿಲ್ಲ. ನರಲೋಕಕ್ಕೆ ನಾವು ಕಳಿಸ್ಬೇಕು. ಯಾರಿಗೆ ಕಳಿಸ್ಬೇಕು ನರಲೋಕಕ್ಕೆ ಅಂದರೆ ಉಂಡಾಡ ಪದ್ಮಣ್ಣ ವರಮಾಣಿಕ್ಯದಲ್ಲಿ ಹುಟ್ಟಿ ಬಂದವ.
ಕಳಿಸ್ಬೇಕು ನರಲೋಕಕ್ಕೆ ಅಂತೇಳಿ ನರಲೋಕಕ್ಕೆ ಕಳಿಸಿಬಿಟ್ರಿ. ಕಳಿಸಿ ಒಂದು ಉತ್ತಿನಾಗ ಹಾಕಿ ಒಂದು ಮಾಯದ ಕಪ್ಪರಿಗಿಟ್ಟು 7 ನಾಗವೇಂದ್ರ ಸರ್ಪ ಕುರಿಗಳಿಗೆ ಕಾವಲಿಟ್ಟಿದ್ರು ಆಗಿನ ಕಾಲಕ್ಕೆ. ಏನ್ರಿ ಕುರಿಗಳಿಗೆ ಕಾವಲಿಟ್ಟಿದ್ರು. ಏನು ಕಾದಿದ್ದು ಇಟ್ಟಿದ್ದು ನನಗೆಲ್ಲ ವಶೀಕರಣ ಮಾಡಿದ್ದು ನಮ್ಮ ಹೆಸರಲ್ಲಿ ಬರೆದಿದ್ದು ಏನು ಗೊತ್ತಿಲ್ಲ. ಉಂಡಾಡ ಪದ್ಮನಿಗೆ ಬರೋಷ್ಟು ಬಂಡ ಉತ್ತಿನ ಬಗಲ ಮಕ್ಕೊಂಡ ಒಳಗಡೆ ಇತ್ತಲ್ರಿ 7 ನಾಗವೇಂದ್ರ ಸರ್ಪ ಅಂದ್ರೆ ದೊಡ್ಡದ್ರಿ, ಎಡಿ ದೊಡ್ಡದಿರ್ತದ. 7 ನಾಗವೇಂದ್ರ ಸರ್ಪ 7 ನಾಗವೇಂದ್ರ ಸರ್ಪ ಉತ್ತಿನಾಗಿತ್ತು. ಹೊರಗಡೆ ಬಂತ್ರಿ, ಬರರ ಅಂತ ಹೊರಗಡೆ ಬಂದು ನೋಡಿತು. ಉಂಡಾಡ ಪದ್ಮಣ್ಣ ಮುಕ್ಕೊಂಡನ ಉತ್ತಿನ ಬಗಲ. ಬಿಸಿಲಾಗ್ಯದ, ನೆರಳು ಮಾಡ್ಬೇಕಪ್ಪ ಅಂತೇಳಿ ಎಡಿ ಎಂಬುದು ದೊಡ್ಡದಾಗೈತಿತ್ತು ರೀ. ಎಡಿ ಎತ್ತಿದಾಗ ನೆರಳಾಯಿತು, ಒತ್ತಿ ನಿಂತು ಹೋಗಿಬಿಟ್ಟ. ಏನ್ರಿ ಇವಾಗ ಎದ್ದೇಳ್ತಾನ ಆವಾಗ ಎದ್ದೇಳ್ತಾನ ಅಂತೇಳಿ ನಾಗಪ್ಪ ಮಾನಸು ಮಾಡಕತ್ತಾನ್ರಿ, ಚಿಂತೆ ಮಾಡಕತ್ತಾನ ಒಳಗಡೆ. ಏನು ಉಂಡಾಡ ಪದ್ಮಣ್ಣ ಒಟ್ಟ ಎದ್ದೇಳವಲ್ಲ, ಏನಪ್ಪ ನಿದ್ದೆ ಆರಾಮ್ ಮಾಡಕತ್ಬಿಟ್ಟ. ಮ್ಯಾಲ್ಗಡೆ ಬಿಸಿಲು ಸುಡ್ಕೋಂತ ಬರಾಕತ್ತೆ. ನಾಗವೇಂದ್ರಿಗೆ ಬಿಸಿಲು ಸುಡ್ಯಾಕತ್ತಿ ತುರುರು ಅಂತೇಳಿ. ಉಂಡಾಡ ಪದ್ಮಣ್ಣ ಎದ್ದೇಳವಲ್ಲ. ಮ್ಯಾಲೆ ನೋಡಿದ್ರು ಸೂರ್ಯನಾರಾಯಣ ಸುಡಾಕತ್ತನಪ್ಪ. ಎಬ್ಸ್ಬೇಕು ನಾನು ಉಂಡಾಡ ಪದ್ಮಣ್ಣನ ಅಂತೇಳಿ ಉತ್ತಿನಾಗ ತಲೆ ಎಂಬುದು ಇಟ್ಟು ಬಾಲ ತಗೊಂಡು ಮಕ್ಕಳವನಿಗೆ ಫಡಿಲ್ಲ ಅಂತ ಹೊಡಿತು. ಹೊಡೆದಾಗ ಏಟು ಬಿತ್ತರಿ, ಬಾರ್ಕಲ್ಲಿ ಏಟು ಬಿದ್ದಂಗೆ ಆಯ್ತು ಉಂಡಾಡ ಪದ್ಮನಿಗೆ. ಉಜೇ ಅಂತೇಳಿ ಎದ್ದು ಇಕ್ಕಂಡು ನೋಡ್ತಾನೆ, ಯಾರು ಮನುಷ್ಯರು ಕಾಣಲಿಲ್ಲ ಉಂಡಾಡ ಪದ್ಮನಿಗೆ. ಸರ್ಪ ಎಂಬುದು ಹೊಡೆದು ಉತ್ತಿರಾಗ ಹೋಯ್ತು. ಎದ್ದು ನೋಡ್ತಾನೆ, ಯಾರು ಕಾಣಲಿಲ್ಲ. ಸಿಟ್ಟು ಬಂತು ಉಂಡಾಡ ಪದ್ಮನಿಗೆ. ಸಿಟ್ಟು ಏನಂತ ಬಂತು, ಈ ಉತ್ತಿನ ಬಗಲ ಫಸ್ಟೇ ಮಕ್ಕಳ ಉತ್ತಿನಲ್ಲಿ ಒಳಗಡೆ ಶಬ್ದ ಮಾಡಕತ್ತಿದ್ವು. ಗಳಗಳ ಗುಳುಗಳ ಬುಳುಬಳ ಬುಳುಬಳ ಅಂತ ಶಬ್ದ ಮಾಡಕತ್ತಿದ್ವು. ಮೂಗು ಎಂಬುದು ಜಾರಿ ಮುತ್ತಲ ಮರ ಬೆಳೆದತ್ತಲ್ಲಿ. ಏನ್ರಿ ಇದು ಎಂಬುದು ಕಡಿಬಾಡೆ ಅಂತ ಹೇಳಿದ್ರು ನಮಗೆ. ಉತ್ತಿ ಏನಪ್ಪ ಉತ್ತು ಕಡಿಬಾಡೆ ಅಂತ ಹೇಳಿದ್ರು ನಮ್ಮ ಫಸ್ಟ್ ಮನಿತಾನದವರು. ಈ ಉತ್ತಿನಾಗ ಬ್ರಹ್ಮರಾಕ್ಷಸ ಐತಿ, ಈ ಉತ್ತನ ನಾನು ಕೆಡವುತ್ತನ ಅಂತ ಹೇಳಿ ಎತ್ತು ಮಡಿಕೆ ತೊಗೊಂಡು ಬಂದುಬಿಟ್ಟ. ಏನಪ್ಪ ಎತ್ತು ಮಡಿಕೆ ಕಟ್ಕೊಂಡು ಉತ್ತನ ಕೆಡವುತ್ತಾನ ಅಂತೇಳಿ ಎತ್ತು ಮಡಿಕೆ ಕಟ್ಕೊಂಡು ಬಂದ. ಬರರ ಅಂತೇಳಿ ಕಟ್ಕೊಂಡು ಬಂದು ಉತ್ತಿಗೆ ಹಾಕಿಬಿಟ್ಟು ನೋಡಿ, ಮಡಿಕೆ ಹಾಕಿಬಿಟ್ಟ. ಬರರವಾಗಿ ಬಿದ್ದಾಗ ಉತ್ತು ಎಂಬುದು ಫಡಿಲ್ಲ ಅಂತ ಸೀಳಿತು. ಏನ್ರಿ ಉತ್ತು ಸೀಳಿದು ಬಿಡ್ತು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಯ್ತು. ಮಾಯ್ದು ಕಪ್ಪರಿಗೆ ಇಟ್ಟಿದ್ರು ಅವ್ರು ಕುರಿಗಳಿಗೆ. ಮಾಯ್ದು ಕಪ್ಪರಿಗೆ ಬಿತ್ತು ಮಡಿಕೆ ಬಿದ್ದಾಗ ಮಾಯ್ದು ಕಪ್ಪರಿಗೂ ದೂರ ಸರಿತು. ಸರಿದಾಗ ಕುರಿಗಳು ಬರಾಕತ್ಬಿಟ್ಟು ರೀ ಕಳಾಶಿ ಉತ್ತಿನಾಗಲಾಶಿ. ಬ್ಯಾರ್ರ ಬುರ್ರ ಬ್ಯಾ ಬಹು ಅಂತೇಳಿ ಬರಾಕತ್ಬಿಟ್ಟು ಉತ್ತಿನಾಗಲಾಶಿ ಬುಡು ಬುಡು ಬುಳು ಬುಳಮ ಅಂತ ಬರಾಕತ್ತು. ಉಂಡಾಡ ಪದ್ಮನಿಗೆ ಇವು ಕುರಿ ಎಂಬುದು ಗೊತ್ತಿಲ್ಲ. ವಿಜಯ್ ಅವನು ಬಂದ್ವಪ್ಪ, ಇವೇನು ಬ್ರಹ್ಮರಾಕ್ಷಸಗಳು ಕಡಿಯಾಕತ್ತವ ನನ್ನ ಅಂತೇಳಿ ಕಡಿತೇವೆ. ಉತ್ತಿನಾಗಲಾಶಿ 1-2 ಭಾಳ ಬರಾಕತ್ಬಿಟ್ಟು ಅಂತೇಳಿ ಎತ್ತು ಮಡಿಕೆ ಚಪ್ಪು ಓಸು ಅಲ್ಲೇ ಬಿಟ್ಟ ಲುಂಗಿ ಕೈಯಾಗಿ ಹಿಡ್ಕೊಂಡ ಒಡೆ ಹೋಗಕತ್ಬಿಟ್ಟು ಉಂಡಾಡ ಪದ್ಮಣ್ಣ. ಒಡೆ ಹೋಗಿ ಲೈಟ್ ಕಂಬಷ್ಟು ಗುಂಡಿತ್ರ ಅವರು ಹೊಲದಾಗ. ಗುಂಡು ಬತ್ತಿಗಂತ ಗುಂಡತ್ತಿ ಮ್ಯಾಲಿನೇ ಕುಂತುಬಿಟ್ಟ. ಈ ಗುಂಡತ್ತಿದ್ರೆ ಇವೇನು ಹತ್ತದಲ್ಲ ಗುಂಡು ಅಂತೇಳಿ ಮ್ಯಾಲೆತ್ತಿ ಕುಂತುಬಿಟ್ಟ ಉಂಡಾಡ ಪದ್ಮಣ್ಣ. ಇವು ಕುರಿಗಳೇನದಪ್ಪ ಸುತ್ತರ್ದ ನಿಂತುಬಿಟ್ಟರು. ಗುಂಡಿನ ಸುತ್ತರ್ದ ನಿಂತುಬಿಟ್ಟು ಇವೆಲ್ಲ ಕುಂತು ಬ್ಯಾಸರಾಗಿ ಇಳಿತೀನಪ್ಪ ನಾನು ಕೆಳಗಡೆ ಅಂತೇಳಿ ಗುಂಡು ಇಳ್ಯಾಕ ದಾರಿ ಹಿಂಗೆ ನೋಡ್ತಾನ್ರಿ. ಎಲ್ಲೈತ್ರಿ ದಾರಿ ಇಲ್ಲ. ಅವೇನು ಸುತ್ತರ್ದ ನಿಂತು ಬಿಟ್ಟವ. ಅಲ್ಲು ಕಡಿಯಾಕತ್ತು ಬಿಟ್ಟು ಅಲ್ಲಿ ಕಡಿತಾವಲ್ರಿ, ಅಲ್ಲು ಕಟ್ಟಮ್ ಅಂತೇಳಿ ಅದನ್ನ ಬೇರೆ ತಿಳ್ಕೊಂಡು ಬಿಟ್ಟು ಉಂಡಾಡ ಪದ್ಮಣ್ಣ. ಏನ್ರಿ ಕಣ್ಣೆ ತಿರುತ್ತಾವ ಕಾಲಕ್ಕೆ ಬರ್ತಾವ. ಅದೇನು ಕೊಂಬಿದ್ದಂಗೆ ಸ್ವಾಮಿ, ಅದು ಕಣ್ಣೆ ತಿರುತ್ತದ ಕಾಲಕ್ಕೆ ಬರ್ತದ. ಉಳಿಕಿದ್ದಲ್ಲ ಅಲ್ಲು ಕಡಿಯಾಕತ್ತು ಬಿಟ್ಟು ನಾನು ನೋಡಿ ಕೆಳಗಡೆ ಗುಂಡು ಬಿಟ್ಟು ಕೆಳಗಡೆ ಬಾರಲ ಮಗನ ನೀನು ಕಡಿತೇವಂತಾವ ಇವು. ಅದನ್ನ ಬೇರೆ ತಿಳ್ಕೊಂಡು ಬಿಟ್ಟು ಉಂಡಾಡ ಪದ್ಮಣ್ಣ. ತಿಳ್ಕೊಂಡು ಕುಂತು ಬ್ಯಾಸರಾಗಿ ಕಷ್ಟ ಬಂದಾಗ ದೇವ್ರನ್ನ ನೆನೆಸ್ಬೇಕಾಯ್ತದೆ. ಹೌದು, ಸುಖ ಇದ್ದಾಗಂತೂ ಸುಮ್ಮನೆ ಇರ್ತೀವಿ. ಕಷ್ಟ ಬಂದಾಗ ಶಿವ ದೇವರು ಕಾಪಾಡಪ್ಪ, ಕುಂಬಳಕಾಯಿ ನಿನ್ನ ಕೈಯಾಗದ, ಉದ್ದಾರ ಕೊಯ್ಯೆ ಅಡ್ಡಾರ್ ಕೊಯ್ಯಪ್ಪ ಅಂತೀವಿ. ಕಷ್ಟ ಬಂತು ಉಂಡಾಡ ಪದ್ಮನಿಗೆ, ನೆನೆಸಿಬಿಟ್ಟ. ಎಲ್ಲದನ್ರಿ ಪರಮೇಶ್ವರ. ಎಷ್ಟು ಕಲಿಯುಗಗಳದಾವ ನೋಡ್ರಿ ಮೇಲ್ಗಡೆ. ಅರ್ಥವೇಗ, ತೀರ್ಥವೇಗ, ದೋಪಾರ, ಇದು ಕಲಿಯೋಗ. ಎಷ್ಟು ಕಲಿಯುಗಗಳದಾವ ನೋಡ್ರಿ. ಅರ್ಥವೇಗ, ತೀರ್ಥವೇಗ, ದೋಪಾರ, ಇದು ಕಲಿಯೋಗ. ಪರಮೇಶ್ವರ ಮೇಲ್ಗಡೆ ಅದನಂತ. ಶಿವ ಪರಮೇಶ್ವರ ನನ್ನ ಕಾಪಾಡಪ್ಪ ಅಂತ ನೆನೆಸಿದ ಉಂಡಾಡ ಪದ್ಮಣ್ಣ. ಪರಮೇಶ್ವರ ಮೇಲ್ಗಡಿದ್ದ ಶಿವ ಪಾರ್ವತಿ ನೋಡಿಬಿಟ್ರೆ ಅಲ್ಲಿ ಉಂಡಾಡ ಪದ್ಮಣ್ಣ ಕುರಿ ಎಂಬುದು ಗೊತ್ತಿಲ್ಲ. ನೆನೆಸಾಕತ್ತಾನ ನನ್ನ ಪರೀಕ್ಷಣೆ ಆಗಬೇಕು ಅಂತೇಳಿ ಮಳಬದ್ದ ಗಡ್ಡ ಗೇಣಿ ಮೇಸಿ ಇಟ್ಕೊಂಡು ಏನಪ್ಪ ಸಾಧು ಸತ್ಪುರುಷನಾಗಿ ವಂಕಡದ ಬಡಿಗೆ ಕೈಯಾಗಿ ಹಿಡ್ಕೊಂಡು ನಡಿಕೋಂತ ಕುರಿ ಬಲ್ಲೆ ಬರಾಕತ್ಬಿಟ್ಟ ಪರಮೇಶ್ವರ. ಗುಂಡಿನ ಮೇಲೆ ಉಂಡಾಡ ಪದ್ಮಣ್ಣ, ಕೆಳಗಡೆ ಕುರಿ ಅದಾವ. ಅಲ್ಲಿಗೆ ನಡಿಕೋಂತ ಪರಮೇಶ್ವರ ಮುಪ್ಪಾನ ಮುದುಕಾಗಿ ಬರಾಕತ್ತಾನ. ಆ ಮಾತಿಗೆ ಅಂತಾನ್ರಿ ಉಂಡಾಡ ಪದ್ಮಣ್ಣ, ಏ ಮುದುಕ ಯಾಕೆ ಬರಾಕತ್ತಿಯಪ್ಪ, ನಡಿ, ವಯಸ್ಸದ್ದವ ನನ್ನಂತವ ನೋಡು, ಗುಂಡಿನ ಮೇಲೆ ಕುಂತೀನಿ, ಕೆಳಗಡೆ ಬ್ರಹ್ಮರಾಕ್ಷಸದವ ಕಡಿತಾವಪ್ಪ, ನಡಿ. ಉತ್ತಿನ ಬಗಲ ಮಕ್ಕಂಡಿದ್ದೆ, ಹೊಡೆದು ಬಿಟ್ಟು ಸಿಟ್ಟಿಲೆ ಎಡಕ ಏನಪ್ಪ ಎತ್ತು ಮಡಿಕೆ ಕಟ್ಕೊಂಡು ಅದನ್ನೆಲ್ಲ ಕೆಡಬಿಟ್ಟೆ. ಅಲ್ಲಿ ನೋಡ್ಗ ನಮ್ಮ ಅಣ್ಣತಮ್ರು ಇನ್ನೂ ಬೆಂಕಿ ಹಚ್ಚಾರ ನೋಡು ಅಂತೇಳಿ ಅನ್ನಕತ್ತ. ಅವರು ಬೆಂಕಿ ಹಚ್ಚಿದ್ದು ದಾರಿನೇ ಬೇರೆ ಅದಪ್ಪ, ನೀನು ಬಂದಿದ್ದು ದಾರಿನೇ ಬೇರೆ ಅದ. ಪದ್ಮಣ್ಣ ಸುಮ್ಮನೆ ಕುಂದ್ರಪ್ಪ ಅಂತೇಳಂದ. ಪರಮಾತ್ಮ ಪಾರ್ವತಿ ಏನ್ರಿ ಪಾರ್ವತಿ ಇಲ್ಲ, ಪರಮೇಶ್ವರ ಬಂದನ. ಒಬ್ಬತ್ತ ಬಂದನ ಪರಮೇಶ್ವರ. ಬಂದು ನಡಿಕೊಂತ ಬಂದು ಕುರಿ ಬಲ್ಲೆ ಕುಂತ. ಇವರು ಅಣ್ಣ ತಮ್ಮರು ಎಲ್ಲ ಭಾಗ ಮಾಡಿಕೊಂಡಿದ್ರು.
ಅವರೆಲ್ಲ ನೋಡಿಬಿಟ್ರು ಅಣ್ತಂಬ್ರ ಲೇ ಉಂಡಾಡ ಪದ್ಮಣ್ಣನ ಕೈಯಾಗಿನ ಕುರಿಗಳು ಬರಕತ್ತ ಉತ್ತಿನಾಗಲಾಗಿ ರೊಟ್ಟಿಗಳಿಗ್ರೆ ಒಟ್ಟಿಗಿತ್ತು ಅವ್ರ ಮನುಷ್ಯನಾಗ ಬಂತ್ರಿ. ಹೋಗ್ಬೇಕಪ್ಪ ನಾವೆಲ್ಲ ಕುರಿ ಬಲ್ಲೆ ಅಂತೇಳಿ ಹೆಣ್ಣು ಗಂಡು ಎಲ್ಲರೂ ಓಡೇ ಬಂದರು ಉತ್ತಿನ ಬಗಲ. ಉಂಡಾಡ ಪದ್ಮಣ್ಣ ಚಪ್ಪಗೊಡ್ಲು ತೊಗೊಂಡು ಕಲ್ಲು ಮುಳ್ಳು ಓಸು ಕಡ್ದು ಹಾಕಿದ್ದಲ್ಲಿ ಆ ಕಲ್ಲು ಮುಳ್ಳು ಓಸು ತೊಗೊಂಡು ಉತ್ತಿಗೆ ಹಾಕಿ ಬ್ಯಾಕಲ್ಲಿ ತಗೊಂಡು ಉತ್ತಿಗೆ ಬೆಂಕಿ ಹಚ್ಚಿಬಿಟ್ರು. ಏನ್ರಿ ನೇಗಿಲಿ ಹೊಡೆದಾಗ ಬಂದು ನೋಡ್ರಿ ಅವೇ 35 ಕುರಿ. ಇವು ಬೆಂಕಿ ಹಚ್ಚಿದ್ರು. ಇವೆಲ್ಲ 7 ಥರದ ಬಣ್ಣದ ಕುರಿ ಅದಾವಲ್ಲ ಇವು, ಅಂಡ ಬಂಡ ಕೆಂದ ಕುರಿಗಳು. 7 ಥರದ ಬಣ್ಣದ ಕುರಿಗಳೇ ಏನಪ್ಪ ಬೆಂಕಿ ಹಚ್ಚಿದ್ರು. ಬೆಂಕಿ ಒಳಗೆ ಬಂದಂಥ ಕುರಿ ಇವು ಸುಟ್ಟು ಕುರಿಗಳು ಅಂತಾರೆ ಇವನು. ಅದಕ್ಕೆ ಬಣ್ಣ 108 ಥರ ಇರ್ತಾವ. 108 ಥರ ಇರ್ತಾವಣ್ಣ. ಇವೆಲ್ಲ ಸುಟ್ಟ ಬಂದ್ರದ 7 ಥರದ ಬಣ್ಣದ ಕುರಿ, ಅಂಡ ಬಂಡ ಕೆಂದ ಕುರಿಗಳು ಏನದಾವ ಬೆಂಕಿ ಒಳಗೆ ಬಂದಂಥವು. ಬೆಂಕಿಯಾಗ ಚಡಿಲ್ ಅಂತೇಳಿ ಎಗರಿಕೊಂತ ಬಂದವು. ಇವು ಬೆಂಕಿ ಒಳಗೆ ಬಂದಂಥ ಕುರಿ ಸುಟ್ಟು ಕುರಿಗಳಾದವೇನ್ರಿ. ಅಂದ್ರೆ ಕುರಿ ಹುಟ್ಟಿದ್ದು ಹುತ್ತಿನೊಳಗೆ ಕುರಿ ಹುಟ್ಟಿದ್ದು. ಏನ್ರಿ ಅವಾಗ 35 ಕುರಿ ಅವೇ ಕುರಿ ರೀ. ಇವೆಲ್ಲ ಬೆಂಕಿ ಒಳಗೆ ಬಂದು ಸುಟ್ಟು ಕುರಿಗಳು. ಬೆಂಕಿ ಒಳಗೆ ಗಪಿ ಆದದ್ದು ಗೊರ್ಲಿ ಆಗ್ಯಾವಾಗಿನ ಕಾಲಕ್ಕೆ. ಗೊರ್ಲಿ ಇವಾಗ ಕಂಬಳಿ ಗೊಂಚಿಲ್ಲ ಕಟ್ಟಿಗೆ ತಿಂತಾವ ನೋಡ್ರಿ. ಕಂಬಳಿ ತಿಂದ್ಬಿಟ್ಟಾವಪ್ಪ ಗೊರ್ಲಿ ತಿಂದವಪ್ಪ ಅಂತ ಏನು ಮಾತಾಡ್ತೀವಿ ನಾವು. ಗೊರ್ಲಿ ಆಗ್ಯಾವಾಗಿನ ಕಾಲಕ್ಕೆ ಪರಮೇಶ್ವರ ನಡಿಕೊಂತ ಬಂದು ಕೆಳಗಡೆ ಕುಂತು ಪದ್ಮಣ್ಣ ಮ್ಯಾಲೆ ಕುಂದಿರ್ತಾ ಕೆಳಗಡೆ ಬರ್ತಪ್ಪ ಅಂದ. ನಾನು ಬರೋದಲ್ರಿ ಕೆಳಗಡೆ. ಅಲ್ಲಿ ನೋಡ್ರಿಗ ಅಲ್ಲಿ ಕಡಿಯಕತ್ತವ ನಾನು ನೋಡಿ. ಅಲ್ಲಿ ನೋಡ್ರಿ ಕಡಿತಾವಿಲ್ಲ ಅಲ್ಲಿ ಕಡಿಯಕತ್ ಬಿಟ್ಟು ಅದೇನು ಕೊಂಬಿದ್ದಂಗೆ ಐತೆ, ಅದು ಕಣ್ಣೆತ್ತಿರುತ್ತದೆ ಕಾಲಕ್ಕೆ ಬರ್ತದೆ ಅಂದ. ಉಂಡಾಡ ಪದ್ಮಣ್ಣ ಉತ್ತದ್ದಂಗೆ ಇದೆಯಪ್ಪ ನೀನು. ಅವು ತಿನ್ನೋ ಹೊತ್ತಿನಲ್ಲೇ ರಪ ತಿಂತಾವ ಮೇವು ಜೀರ್ಣಕ್ಕೆ ಮಲ್ಕ ಆಗ್ತಾವಪ್ಪ ಅಂದ. ಯಾವ ಮಲ್ಕ ಆಗ್ತಾವ್ರಿ ಅವೆಲ್ಲ ಕಡಿತಾವ್ರಿ ನನ್ನ ನೋಡಿ ಅಂದ. ಯಪ್ಪ ಮ್ಯಾಲೆ ಕುಂದ್ರಬೇಡ ಕೆಳಗಡೆ ಬಾ, ನನ್ನ ಬಲ್ಲೆ ಒಂದು ಮಜ್ಜಿಗೆ ಸ್ವಾರಿ ಅದ, ಹಾಲು ಬೆಟ್ಟವಾಗಿರಕತ್ತವಪ್ಪ, ಸ್ವಲ್ಪ ಹಾಲು ಹಿಂಡಿ ಕೊಡ್ಬಾರಪ್ಪ ಅಂದ. ಯಾಳ್ರಿ ಅವನು ಕಳ್ಳೆ ಹಾಲು ಬಿದ್ದಂಗೆ ಬೀಳ್ತಾವ, ಅವ್ನು ಕುಡಿದ್ರೆ ನಾವು ಸತ್ತು ಹೋಗ್ತೀವಿ ತಿಂದ್ರೆ ಅಂತೇಳಂದ. ನಾನಂತೂ ಹಿಂಡದಲ್ಲಪ್ಪ ನೀನೇ ಹಿಂಡಿಕೋ ಅಂತೇಳಂದ. ಆಯ್ತಪ್ಪ ನಾನೇ ಹಿಂಡ್ತೇನೆ ಅಂತೇಳಿ ಕುರಿಗೆ ಕೊಳಮಳ್ಳಿ ಅದಾವ ನೋಡ್ರಿ ಮುಂದೆ. ಕೊಳಮಳ್ಳಿ ಪರಮೇಶ್ವರ ಹಿಂಡ್ಕೊಂಡಿದ್ದು ಗುರುತು ಏನ್ರಿ ಮುಂದೆ ಅದಾವ ನೋಡ್ರಿ ಕೊಳಮಳ್ಳಿ. ಪರಮೇಶ್ವರ ಹಿಂಡ್ಕೊಂಡು ಊಟವನ್ನು ಮಾಡಿಕೊಂಡು ಪದ್ಮಣ್ಣ ಅಂಬಾ ಭವಾನಿ ಜಾತ್ರೆಗೆ ಒತ್ತಾಯ್ತದಪ್ಪ, ನಮಗೂ ವಯಸ್ಸಾಗಿದೆ, ನಾವೆಲ್ಲ ಪ್ರಯಾಣ ಮಾಡ್ತೀವಿ. ಹಾಲು ಮತ ಎಂಬುದು ಕೋಲು ವಂಕಡದ ಬಡಿಗೆ ನಿನ್ನ ಕೈಯಾಗಿ ಸಿಕ್ಕದ. ಜಗತ್ತು ಕೊಂಡಾಡ್ತದೆ ಇದು ಏನಪ್ಪ. ಕುರುಬ ಎಂಬುದು ಕೋಲು ನಿನ್ನ ಕೈಯಾಗಿ ಸಿಕ್ಕದಪ್ಪ. ದಾಸರು ಕೇಳು, ದಮ್ಮರು ಕೇಳು, ವಡ್ರು ಕೇಳು, ಲಮ್ಮಾಣಿ ಕೇರು, ಅರ್ಕಟ್ಟ ಪರ್ಕಟ್ಟ ಜೋಗಿ ಜಂಗಮ ಎಲ್ಲರ ಕೈಯಾಗ ಜಗತ್ತಿನಾಗ ಎಲ್ಲರೂ ಸಾಕ್ತಾರೆ ಈ ಕುರಿಗಳ ದಡ್ಡಿ. ಕುರುಬ ಎಂಬುದು ಕೋಲು ನಿನ್ನ ಕೈಯಾಗ ಬಂದದ. ಆಲಮತದ ಧರ್ಮದಲ್ಲೇ ಉಂಡಾಡ ಪದ್ಮಣ್ಣ ವಶಿಷ್ಠ ನಿನಗಾಗಿದಲ್ಲಪ್ಪ. ಕುರಿಗಳವು ಸಾಕ್ಯಂತ ಸಲಿಕೊಂತ ಮುಂದಕ್ಕೆ ಹೋಗಪ್ಪ ಅಂತೇಳಿ ನಾನು ಒಂಟಿನಪ್ಪ ಅಂಬಾಭವಾನಿ ಜಾತ್ರೆಗೆ ಅಂತೇಳಿ ಮುಂದೆ ನಡಿಕೋಂತ 4 ಹೆಜ್ಜೆ ಹೋಗಿ ಮುಂದೆ ಪರಮೇಶ್ವರ ಮಾಯನಾಗಿಬಿಟ್ಟ. ಉಂಡಾಡ ಪದ್ಮಣ್ಣ ಕುಂತ ಎಷ್ಟೊತ್ತು ಕುಂದಿರ್ತಾನೆ ರೀ ಉಂಡಾಡ ಪದ್ಮಣ್ಣ. ಕುಂತು ಬೇಸರ ಆದ ಒತ್ತನ ಮುಣಗಾಕ ಬಂತೇನ. ಅವ ಮುದುಕ ಬಂದಿದ್ದ, ಹಾಲು ಏನು ಹಿಂಡಿಕೊಂಡು ಊಟ ಮಾಡಿದ, ಅವನೇನು ಕಡಿಲಿಲ್ಲ ಬಡಿಲಿಲ್ಲ. ನಾನು ಕೆಳಗಡೆ ಇಳಿತೀನಿ ಅಂತೇಳಿ ಗುಂಡು ಬಿಟ್ಟು 2 ಹೆಜ್ಜೆ ಕೆಳಗಡೆ ಇಳಿದ. ಕುರಿಗಳು ಉಂಡಾಡ ಪದ್ಮಣ್ಣನ ಮೆಚ್ಚಿದು, ಉಂಡಾಡ ಪದ್ಮಣ್ಣ ಕುರಿಗಳು ಮೆಚ್ಚಿದವು. ಅಲ್ಲಾಸಿದು ಬಂದಂತಾದ ಬಿರ್ದಾವಳಿ ರೀ. ಕುರಿಗಳು ಹುಟ್ಟಿದ ಸಾರಾಂಶ ಎತ್ತು ಮಡಿಕಲಿದ್ದ ಉತ್ತಿನಾಗ ಬಂದಂತಾದ ಸಾರಾಂಶ ರೀ. ಕುರಿಗಳು ಹುಟ್ಟಿದ್ದು ಇಲ್ಲೇ ಬಂದಾವ ನೋಡ್ರಿ. 7 ಕೋಟಿಗೆ ಮೈಲಾರೇಶ್ವರ.